ಈಗ ರಾಜಕೀಯ ಸುದ್ದಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಸಿಕ್ಕಾಪಟ್ಟೆ ಜೋರಾಗಿ ಕೇಳಿಸ್ತಾ ಇದೆ. ಇದರ ಜೊತೆಗೆ ನಾಯಕತ್ವ ಬದಲಾವಣೆಯೂ ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗೆ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನವೆಂಬರ್ ಕ್ರಾಂತಿ ಚರ್ಚೆಯ ಹೊತ್ತಲ್ಲೇ ಡೆಲ್ಲಿಗೆ ಡಿಸಿಎಂ ಹೋಗ್ತಾ ಇರೋದು ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಏನೋ ನೀರಾವರಿ ಯೋಜನೆಯ ನೆಪದಲ್ಲಿ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಲೀಗಲ್ ಟೀಮ್ ಜೊತೆಗೆ ಸಭೆ ನಡೆಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆಮೇಲೆ ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ ಸಭೆ ಮಾಡ್ತಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋ ಸಾಧ್ಯತೆ ಇದೆ, ತಳ್ಳಿ ಹಾಕುವಂತಿಲ್ಲ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಮತ್ತೆ ಡಿಸಿಎಂ ಡೆಲ್ಲಿ ಭೇಟಿ. ಮೋಸ್ಟ್ ಪ್ರಾಬಬ್ಲಿ ಹೈಕಮಾಂಡ್ ನಾಯಕರು ಮೊನ್ನೆಯಷ್ಟೇ ಸಂದೇಶ ಕಳಿಸಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರು ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಹೋಲ್ಡಲ್ಲಿ ಇಡಿಸಿದ್ರು. ಅಂದರೆ ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ನಾವು ಯಾರ ಕೈಗೂ ಸಿಗೋದಕ್ಕಾಗೋದಿಲ್ಲ, ಬ್ಯುಸಿ ಇರ್ತೀವಿ. ಆಫ್ಟರ್ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಬೇಕಾದರೆ ಭೇಟಿ ಆಗೋಣ ಅಂತ. ಸೊ ಅದರ ಭಾಗವಾಗಿ ನೋಡಿ, ನಾಳೆ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇದೆ. ಸೊ ನಾಳೆ ಬಿಹಾರದಲ್ಲಿ ಮೊದಲ ಮತದಾನದ ಪ್ರಕ್ರಿಯೆ ಹಿಂದಿನ ದಿನ, ಅಂದರೆ ಇವತ್ತು ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದಾಗಿ ಮೋಸ್ಟ್ ಪ್ರಾಬಬ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಚಾನ್ಸಸ್ ತೀರಾ ಕಡಿಮೆ ಇದ್ರೂ ಕೂಡ ನೀರಾವರಿ ಯೋಜನೆ ಜೊತೆಗೆ ಇನ್ನಿತರ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತು. ಡೀಟೇಲ್ಸ್ ಕೊಡ್ತಾರೆ ಏನಕ್ಕೆ ಹೋದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಡಿಕೆ ಶಿವಕುಮಾರ್ ಅವರ ಡೆಲ್ಲಿಗೆ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಹೋದ್ರು ಅನ್ನೋದು. ನಾಳೆ ಬೇರೆ ಬಿಹಾರದ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇರೋದ್ರಿಂದಾಗಿ ಹೈಕಮಾಂಡ್ ನಾಯಕರು ಸಿಗೋ ಡೌಟು ಅನ್ನೋದು. ಸೊ ಹಾಗಾಗಿ ಬೇರೆ ಏನೇನು ವಿಚಾರಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಅಂತ. ಕ್ರಾಂತಿ ಅನ್ನೋ ಚರ್ಚೆ ಏನು ನಡೀತಿದೆ, ಆ ಒಂದು ಎಲ್ಲ ಕ್ರಾಂತಿಗೂ ಕೂಡ ಇನ್ನು ಕೇವಲ 5 ದಿನಗಳ ಮಾತ್ರ ಬಾಕಿ ಇದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರ ಮುಕ್ತಾಯವಾಗೋದಕ್ಕೆ ಇನ್ನು 5 ದಿನಗಳು ಮಾತ್ರ, ಅಂದರೆ ನವೆಂಬರ್ 10ಕ್ಕೆ ಮುಕ್ತಾಯವಾಗುತ್ತೆ. ಹೀಗಾಗಿ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಂತೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳಾಗ್ತಿದೆ. ಒಂದಷ್ಟು ಜನ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿರಲಿ ಅಂತೇಳ್ಬಿಟ್ಟು ಸಿಎಂ ಬಣ ಕೂಡ ಸಾಕಷ್ಟು ಹೈಕಮಾಂಡನ್ನು ಭೇಟಿಯಾಗಿ ಒಂದಷ್ಟು ಒತ್ತಡವನ್ನು ಕೂಡ ಹೇಳ್ತಿದ್ದಾರೆ. ಹೈಕಮಾಂಡನ್ನು ಕೂಡ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೂಡ ಕೇಳಿದ್ರು, ಮೊದಲೇ ಭೇಟಿಯಾಗಿ ಕೂಡ ಬಂದಿದ್ರು. ಸಿಎಂ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ಓಕೆ ಅಂತಂದ್ರೆ ನಾನೇ ಮುಂದುವರಿತೀನಿ ಅಂತ ಹೇಳಿ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಆದರೆ DK ಏನು ಹೇಳ್ತಿದ್ದಾರೆ, ಸಾಫ್ಟ್ ಕಾರ್ನಾಗಿ ಇಲ್ಲ, ಹೈಕಮಾಂಡ್ಗೆ ಎಲ್ಲವೂ ಕೂಡ ಗೊತ್ತಿದೆ, ನನ್ನ ಸಿದ್ದರಾಮಯ್ಯನ ನಡುವೆ ಏನೆಲ್ಲ ಮಾತುಕತೆ ನಡೆದಿದೆ ಅಂತ ಹೈಕಮಾಂಡ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ಮೌನ ಮುರಿತಿದ್ದಾರೆ. ಆದರೆ ಸದ್ದಿಲ್ಲದೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಕೂಡ ಅಲ್ಲೇ ವಾಸ್ತವ್ಯವನ್ನು ಕೂಡ ಉಳ್ತಿದ್ದಾರೆ. ಅದಕ್ಕೆ ನೆಪ ಏನಂತಂದ್ರೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಿದ್ದೇವೆ ಅಂತ ಹೇಳ್ಬಿಟ್ಟು TPL ಇದೆ. ಆದರೆ ಬಿಹಾರದ ಎಲೆಕ್ಷನ್ ನಡೀತಾ ಇರೋದ್ರಿಂದ ಯಾವುದೇ ರೀತಿಯಂತ ಕಾಂಗ್ರೆಸ್ನ ಹೈಕಮಾಂಡ್ನವರಾಗಿರ್ಬೋದು, ಹೊರ ರಾಜ್ಯದವರಾಗಿರ್ಬೋದು, ಯಾರು ಕೂಡ ಬಿಹಾರದಲ್ಲಿ ಇರುವಂತಿಲ್ಲ. ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ 24 ಗಂಟೆಗಳ ಮುಂಚಿತವಾಗಿ ಬೇರೆ ರಾಜ್ಯದಿಂದ ಬಂದಂಥ ಮುಖಂಡರು ಯಾರು ಕೂಡ ಅಲ್ಲಿರುವಂತಿಲ್ಲ, ಬೇರೆ ಕಡೆ ಹೋಗಬೇಕು. ಹೀಗಾಗಿ ರಾಹುಲ್ ಗಾಂಧಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿರ್ತಾರೆ. ಈ ಕಾರಣದಿಂದಾಗಿ ದೆಹಲಿಯಲ್ಲಿ ಏನಾದರೂ ಸದ್ದಿಲ್ಲದೆ ಹೈಕಮಾಂಡನ್ನು ಭೇಟಿಯಾಗಿ DK ಅವರು ಕೂಡ ಈಗಾಗಲೇ ಮೊದಲೇ ಹೇಳಿದರು, ಹೌದು ಹೈಕಮಾಂಡ್ಗೆ ನನಗೂ ಒಂದು ಅವಕಾಶ ಕೊಡಿ, ನನಗೊಂದು ಚಾನ್ಸ್ ಅಂತ ಕೇಳಿದ್ದೀನಿ ಅಂತಲೂ ಕೂಡ ಮೊದಲೇ ಹೇಳಿದರು. ಅದೇ ರೀತಿಯಲ್ಲಿ ಕೂಡ ಅವಕಾಶವನ್ನು ಕೇಳೋದಕ್ಕೆ ದೆಹಲಿಗೆ ಹೋಗಿದ್ದಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ದೆಹಲಿಯಲ್ಲಿ ಇದ್ಕೊಂಡು ಏನಾದರೂ ಮಾಡಿ ಈ ಬಾರಿ ಅವಕಾಶವನ್ನು ಗಿಟ್ಸ್ಕೊಳ್ಳೇಬೇಕಂತ ಹೇಳ್ಬಿಟ್ಟು DK ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾರೆ. ಅದರ ಜೊತೆ ಅವರ ಬೆಂಬಲಿಗರಂತ ಕೆಲವೊಂದಷ್ಟು ಶಾಸಕರು ಕೂಡ DK ಅವರು ಅಧಿಕಾರವನ್ನು ಹಿಡಿಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಪಕ್ಷಕ್ಕಾಗಿ ಅವರ ತ್ಯಾಗ ಕೊಡುಗೆ ಸಾಕಷ್ಟು ಇದೆ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ 2028ಕ್ಕೆ ಸಮ್ಮಿಶ್ರ ಸರ್ಕಾರ ಬರುತ್ತೋ, ಕಾಂಗ್ರೆಸ್ ಬಹುಮತ ಬರುತ್ತೋ, BJP ಬಹುಮತ ಬರುತ್ತೋ, ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕ್ಲೈಮ್ ಮಾಡಿದ್ದಾರೆ. ಏನಂತಂದರೆ ನನ್ನ ಕ್ಲೈಮ್ ಏನಿದ್ರು ಕೂಡ 2028ಕ್ಕೆ ಅಂತ. ಈ ಕಾರಣದಿಂದಾಗಿ ಈಗ ಸಿಕ್ಕಿರುವಂಥ ಅವಕಾಶವನ್ನೇನಾದರೂ ಕೈ ಚೆಲ್ಕೊಂಡ್ರೆ 28ಕ್ಕೆ ಸಾಕಷ್ಟು ಜನ ಹಿರಿಯ ತಲೆಯಲ್ಲಿ ಕೂಡ ಉಟ್ಕೊಳ್ತವೆ. ನಾವು ಕೂಡ CM ಅಭ್ಯರ್ಥಿಗಳು, ನಾವು ಮೊದಲೇ ಕೂಡ ಅವಕಾಶವನ್ನು ಕೇಳಿದ್ವಿ ಅಂತ ಹೇಳ್ಬಿಟ್ಟು ಏನು ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಕೇಳಿದ್ದಾರೆ. ದಲಿತ ಕೋಟಾದಲ್ಲೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ SC ಮಹದೇವಪ್ಪ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಕೂಡ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ನಾನು ಕೂಡ ಹಿರಿಯರಿದ್ದೇನೆ, ನಾನು ಕೂಡ ಕೆಪಾಸಿಟಿ ಇದ್ದೀರಿ ಅಂತ ಹೇಳ್ಬಿಟ್ಟು ಪ್ರಭಾವಿ ಲಿಂಗಾಯತ ನಾಯಕರಾದಂಥ MB ಪಾಟೀಲ್ ಅವರು ಕೂಡ ಕ್ಲೈಮ್ ಮಾಡ್ತಿದ್ದಾರೆ. ಹೀಗಾಗಿ ಈ ಚಾನ್ಸ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ CM ಸ್ಥಾನ ಸಿಗೋದಿಲ್ಲ. ಹೀಗಾಗಿ ಈ ಮಧ್ಯದಲ್ಲಿ ಏನಾದರೂ ಮಾಡಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಕ್ಲೈಮ್ ಅನ್ನ ಮಾಡಿಕೊಂಡು ಅಧಿಕಾರವನ್ನ ಹಿಡಿಯೋಣ ಅಂತ ಹೇಳ್ಬಿಟ್ಟು DK ಅವರು ದೆಹಲಿಗೆ ಹೋಗಿದ್ದಾರೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.